to do anything. I'm like, oh my god, I get nothing for you. ಲೇ 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 ನಿನ್ ವಿಡಿಯೋ ನೋಡೋರ್ಗೆನ ಅನ್ಕಂಫರ್ಟಬಲ್ ಫೀಲ್ ಆಗತೈತಿ. ನಿನಗೇನು ಅನಿಸ್ತಿಲ್ಲ ಅನ್ಲೇ ನಿನ್ ವಿಡಿಯೋ ನೀನ ನೋಡ್ಕೊಂಡಾಗ? ಅವ್ನವ್ನು ಯಾವ ಆಂಗಲ್ದಾಗ ಸೆಕ್ಸಿ ಕಾಣಕತ್ತಿ ನೀನು? ಎಲ್ಲಾ ಆಂಗಲ್ದಾಗೂ ಉಮೇಶ್ ರೆಡ್ಡಿ ತರ ಕಾಣಕತ್ತಿ ನೀನು. ಸ್ಟ್ರೇಟ್ ಹುಡುಗ ಆಗಿ ನನಗ ಒಂಥರ ಮೊಲೆಸ್ಟೆಡ್ ಫೀಲ್ ಆಗಕತ್ತೈತಿ ಬರೀ ನೀನ್ ವಿಡಿಯೋ ನೋಡಿ. ಅವನನ್ನು ಒಬ್ಬವಂತೂ ಬೆಂಗಳೂರು ಸಿಟಿ ಪೊಲೀಸ್ ಟ್ಯಾಗ್ ಮಾಡ್ಬಿಟ್ಟಾನ. ಸ್ಟ್ರೇಟ್ ಹುಡುಗ ಆಗಿ ನನಗ ಮೊಲೆಸ್ಟೆಡ್ ತರ ಫೀಲ್ ಆಗಕತ್ತೈತೆ ಅಂದ್ರೆ ಇನ್ನು ಹುಡುಗಿಯಾರು ಗೇಗಳು ಅಂತೂ ಟ್ರಾಮಾದಾಗ ಹೋಗಿರ್ತಾರೆ ನೀನ್ ವಿಡಿಯೋಸ್ ನೋಡಿ. ಆ ಬಿಗ್ ಬಾಸ್ನಾಗ ಆ ಸೂರಜ್ ಸಿಂಗ್ ಬದಲು ನಿನ್ನ ಕಳಿಸ್ಬೇಕಾಗಿತ್ತು. ಅವ ಹೆಂಗ್ ಎಂಟ್ರಿ ಕೊಟ್ಟ ನೋಡು ಸ್ವಿಮ್ಮಿಂಗ್ ಪೂಲ್ದಾಗ ಶರ್ಟ್ಲೆಸ್, ಹಂಗ ನೀನು ಅವನವನು ಸ್ವಿಮ್ಮಿಂಗ್ ಪೂಲ್ದಾಗ ಶರ್ಟ್ಲೆಸ್ ಕೈಯಾಗ ರೋಸ್ ಹಿಡ್ಕೊಳ್ಳೋ ಬದ್ಲಿ ಕೈಯಾಗ ಬೆಲ್ಟ್ ಹಿಡ್ಕೊಂಡು ಹಿಂಗ್ ಮಾಡಿ ಪಚ್ಚಲ್ ಅಂತ ಹಿಂಗ ನೀರಿಗೆ ಹೊಡೆದು ಎಂಟ್ರಿ ಕೊಟ್ಟಿದ್ದೆ ಅಂದ್ರ ಆ ಮನಿ ಒಳಗಿದಾವಲ್ಲ ಬರೀ ರಾಶಿಕಾ ಅಷ್ಟಲ್ಲ ಬಿಬಿ ಮನಿ ಒಳಗಿರೋ ಎಲ್ಲಾ ಫೀಮೇಲ್ ಕಂಟೆಸ್ಟೆಂಟ್ ಅವನವನ ಇನ್ಕ್ಲೂಡಿಂಗ್ ಅಶ್ವಿನಿ ಗೌಡನು ಅಂತ ರಿಯಾಕ್ಟ್ ಮಾಡಿರೋರು. ರಾಶಿಕಾ ಜೊತೆ ಅಂತೂ ನಿಂದು ಈಡು ಜೋಡು ಮುಕ್ಳರೇ ಇರೋದು, ಮೇಡ್ ಇನ್ ಹೆವೆನ್. ಸುಮ್ಮನೆ ಸೂರಜ್ ಸಿಂಗ್ ನ ಕಳ್ಸಿದ್ರು. ಅವನವನು ಎಂಟ್ರಿ ಕೊಡ್ತಿದ್ದಂಗನ ಈ ಬಿಬಿ ಮನಿ ಒಳಗ ದೊಡ್ಡ ಬ್ಯೂಟಿ ಕ್ವೀನ್ ರಾಶಿಕಾನ ಅನ್ನೋ ತರ ಅಕ್ಕಿಗೆ ಹೋಗಿ ರೋಸ್ ಕೊಟ್ಟ. ಅಲ್ಲಿ ಕಾವ್ಯ ಇದ್ಲು, ಸ್ಪಂದನಾ ಇದ್ಲು. ಆಕ್ಚುಲಿ ದೇ ಆರ್ ಬ್ಯೂಟಿಫುಲ್ ಕಂಪೇರ್ ಟು ರಾಶಿಕಾ. ಆದ್ರೆ ಇವ ಹೋಗಿ ಯಾವಾಗ ರಾಶಿಕಾಗ ರೋಸ್ ಕೊಟ್ಟ ನೋಡು ಅವಾಗಲೇ ತೂ ಹೋಗ ಅವನು ಇದೆಲ್ಲ ಸ್ಕ್ರಿಪ್ಟೆಡ್ ಅಂತ ಅನ್ಸ್ಬಿಡ್ತು ನನಗೆ. ಹೆಂಗಿದ್ರು ಈ ಸೀಸನ್ದಾಗ ಯಾವ ಲವ್ ಸ್ಟೋರಿ ನೋಡ್ಯಾಕತ್ತಿದ್ದಿಲ್ಲ. ಅವನವನು ಇವ್ ಎಂಟ್ರಿ ಕೊಟ್ಟಿದ್ದಂಗನ ಅವನವನು ಆಲ್ಮೋಸ್ಟ್ ರಾಶಿಕಾನು ಎಲಿಮಿನೇಟ್ ಆಗೋ ಸ್ಟೇಜ್ನಾಗ ಇದ್ಲು. ಇವಾಗ ಎಂಟ್ರಿ ಕೊಟ್ಟಕ್ಕಿಗೆ ರೋಸ್ ಕೊಡೋದೇನಂತ ಒಂದ ವಾರದಾಗ ಇಬ್ರು ಕೈ ಹಿಡ್ಕೊಂಡು ತಿರುಗಾಡೋದಂತ, ಅವನವನು ಪ್ರೈವೇಟ್ ಆಗಿ ಕೂತ್ಕೊಂಡು ಮಾತಾಡೋದಂತ, ಐ ಲವ್ ಯು ಅಂತ ಹೇಳೋದಂತ, ಅದು ಒಂದ ವಾರನ್ಯಾಗ ಜನ್ಮಕ್ಕೆ ಹೋಗೋ ಅಕ್ಕಿನ ಓಡೋಗಿ ಹಗ್ ಮಾಡ್ಕೊಂಡ್ಬಿಟ್ಟ ಅವನವನು ಅಂತ ಅಳಸ್ತಿದ್ದು ಬೇರೆ. ಇಷ್ಟು ಓವರ್ ಆಕ್ಟಿಂಗ್. ನಿಮ್ದು ಟ್ರೂ ಲವ್ ಅಲ್ಲ, ನಿಮ್ದು TRP ಲವ್. ಏನ TRP ಲವ್? ಹೊರಗಡೆ ಯಾವಾಗ ಜನನು ಅಂತ ಉಗಳಾಕತ್ರು, ಯಾವಾಗ ನಿಬ್ಬಿಗಳ ತರ ಆಡಾಕತ್ತಾರ ಅಂತ ಭಯಾಕತ್ರು, ಅವಾಗ ಬಿಗ್ ಬಾಸ್ ಅವ್ರಿಗೆ ಗೊತ್ತಾತ ಇದು ವರ್ಕೌಟ್ ಆಗಂಗಿಲ್ಲ. ಜನ ಅಲ್ಲೇ ತುಪ್ಪಕ್ ಅಂತ ಗಂಟ್ಲನ್ಯಾಗ ಸಿಕ್ಕಾಕೊಂಡ್ರು ಕಫ ಹೊರಗ್ ಬರಂಗ ಅಂತ ಉಗಳಾಕತ್ತಾರ. ಅವನವನ್ ಇದನ್ನ ಬಿಡಿಸ್ಬೇಕಂತ ಹೇಳಿ ಅವನವನ್ ಸುದೀಪ್ ಸರ್ ಕಡೆಯಿಂದ ವೀಕೆಂಡ್ನ್ಯಾಗ ಅವನವನ್ ನೀವು ಇಲ್ಲ ಆಟ ಆಡಕ್ ಬಂದಿರಿ, ಆಟ ಆಡ್ರಿ, ಆಮೇಲೆ ಹೊರಗೆ ಹೋಗಿ ಏನ್ ಮಾಡ್ಬೇಕು ಅದನ್ನ ಮಾಡ್ಕೋರಿ ಅಂತ ಬೈದ್ರ. ಅವಾಗ ಇವ್ರು ನಾವಿಬ್ರು ಜಸ್ಟ್ ಫ್ರೆಂಡ್ಸ್, ಓಕೆ ನಾವಿಬ್ರು ಜಸ್ಟ್ ಫ್ರೆಂಡ್ಸ್ ಅಂತ ಹೇಳಿ ಈಗ ನಡಿಸ್ಯಾರ. ಅಂಡ್ ಸೆಕೆಂಡ್ ವೈಲ್ಡ್ ಕಾರ್ಡ್ ಎಂಟ್ರಿ ರಿಷಾ ಗೌಡ. ಈಕೆ ಅಂತೂ ಎಷ್ಟು ಇರಿಟೇಟಿಂಗ್ ಅದಾಳ ಅಂದ್ರೆ ಯಪ್ಪಾ, ಶಿ ಇಸ್ ಅ ಪೀಸ್ ಆಫ್ ಶಿಟ್ ಕಿನ್ನ ಪೀಸ್ ಆಫ್ ಶಿಟ್. ಟಟ್ಟಿ, ಪ್ಯೂರ್ ಟಟ್ಟಿ. ಎಕ್ಸಾಕ್ಟ್ಲಿ ಎಂಟ್ರಿ ಅಂತೂ ಎಂತ ಬಿಲ್ಡಪ್ ಕೊಟ್ಟು ತಗೊಂಡ್ಲ ಅಂದ್ರೆ ಅವನವನ್ ಅವ್ನ ಮುಖವಾಡ ಕಳಿಸ್ತೀನಿ, ಇವನ್ ಮುಖವಾಡ ಕಳಿಸ್ತೀನಿ, ಅದನ್ನ ಮಾಡ್ತೀನಿ, ಇದನ್ನ ಮಾಡ್ತೀನಿ, ಅದನ್ನ ತೋರಿಸ್ತೀನಿ. ಅದೇನ್ ತೋರ್ಸುದ್ಲೋ ಅದೇನ್ ನೋಡುದ್ಲೋ ಅವನ 3 ವಾರ ಆಗೇತಕ್ಕಿ ಬಂದ. ಇನ್ನು ಏನ್ ಶಂಟನ ಹರ್ಕೊಳಕ್ ಆಗಿಲ್ಲ ಆಕಿಗೆ. ಬರೇ ಬಾಯ್ ಅನ್ನೋದು ಬೊಂಬಾಯ್ ಮಾಡ್ಕೊಂಡು ಬರೀ ಜಗಳಾಡ್ತಾಳ. ಅವನವನ ಬರೀ ಜಗಳಾಡೋದು, ಅಳೋದು, ಅವನವನ ವಾದ ಮಾಡೋದು. ಅವನವನ್ ಯಾರ ವಾದ ಮಾಡ್ತಿರ್ತಾರ ಮುಂದಂದ್ರೆ ಕೇಳಿಸ್ಕೊಳಂಗಿಲ್ಲ. ಈಗಿನ ಅಂತ ಕಿರ್ಚದ ಅವನವನ ಹೋಗಲೇ ಬರಲೇ ಅಂತ ಹೇಳ ಅವನವನ್ ಇರಿಟೇಟಿಂಗ್. ಮನಿ ಒಳಗೆ ಎಷ್ಟು ಇರಿಟೇಟಿಂಗ್ ಅಂದ್ರೆ ಆಕೆ ಧ್ವನಿ ಮಾತಾಡೋ ಟೈಮ್ನಾಗು ಎಷ್ಟು ಇರಿಟೇಟಿಂಗ್ ಅಂದ್ರೆ ಯಪ್ಪ, ಬರೀ ಒಣ ಡೈಲಾಗ್ ಹೇಳೋದು. ಹಂಗ್ ಮಾಡ್ತೀನಿ, ಹಿಂಗ್ ಮಾಡ್ತೀನಿ, ಮುಖವಾಡ ಬಿಚ್ಚಿಬಿಡ್ತೀನಿ, ಅದನ್ನು ಕಳಿಸ್ಬಿಡ್ತೀನಿ. ಅದೇನ್ ಕಳ್ಚುತ್ತಾಳೋ ಅದೇನ್ ತೋರಿಸ್ತಾಳೋ ನಾನು ನೋಡಾಕತ್ತೀನಿ ಬಿಗ್ ಬಾಸ್ 3-4 ವಾರ ಆತ. ಈಕಿ ಕಳ್ಚಿದ್ದು ನೋಡ್ಲಿಲ್ಲ, ನಾನು ಅವಳು ತೋರಿಸಿದ್ದು ನಾನು ನೋಡ್ಲಿಲ್ಲ. ಏನು ಬರೀ ಒಣ ಡೈಲಾಗ ಹೇಳ್ತಾಳ. ಆಮೇಲೆ ಅವನವನು ಏನೋ ಅವ್ರ ತಂಗಿನೋ ತಮ್ಮನೋ ಲೆಟರ್ ಕಳಿಸಿದ್ಲಿ. ಈಕಿ ಬಂದ 3-4 ವಾರ ಆಗಾಕತೈತಿ. ಹೆಂಗ್ ಹತ್ಲಂದ್ರ ಆ ಲೆಟರ್ ನೋಡಿ ಅಯ್ಯೋ ಯಪ್ಪ ನೋಡ್ತಿದ್ರ ಗೊತ್ತಾಕೈತಿ, ಕ್ಲಿಯರ್ ಆಗಿ ಗೊತ್ತಾಗತೈತಿ ಅವನ ಡ್ರಾಮಾ ಮಾಡಾಕತ್ತಾಳ ಅಂತೇಳಿ. ಕಣ್ಣಾಗ ನೀರಿಲ್ಲ, ಮೂಗ್ನಾಗ ಸುಮ್ನೆ ಅಳಾಕತ್ತಾಳ. ಗೊತ್ತಾಗತೈತಿ ಫೇಕ್ ಮಾಡಾಕತ್ತಾಳ ಈಕಿ ಅಂತೇಳಿ. ಆಮೇಲೆ ಬೈ ಆ ಧನುಷ್ ಗೌಡ ಪಾಪ ಅವ್ನ ಹೆಂಡತಿ ಅವಂಗ ಲೆಟರ್ ಬರ್ದಿತ್ತು. ಈ ಕಡೆ ಅಭಿಷೇಕ್ ಅವ್ರ ಅವ್ವನು ಅವಂಗ ಲೆಟರ್ ಬರ್ದಿದ್ಲ. ಬಿಡು ಪಾಪ ಅಭಿಷೇಕಿಗೆ ಅವ್ರ ಅಮ್ಮನ ಲೆಟರ್ ಸಿಗ್ಲಿ, ಅಮ್ಮ ಇಂಪಾರ್ಟೆಂಟ್, ಮದರ್ದು ಲೆಟರ್ ಇಂಪಾರ್ಟೆಂಟ್ ಅಂತ ಹೇಳಿ ತಾನು ಪಾಪ ತನ್ನ ಲೆಟರ್ ಸ್ಯಾಕ್ರಿಫೈಸ್ ಮಾಡಿ ಅಭಿಷೇಕಿಗೆ ಲೆಟರ್ ಕೊಟ್ಟ, ನೀನು ಓದಪ್ಪ ಅಂತ ಹೇಳಿ. ಅದ ಈ ರಿಷಾ ಗೌಡ ಅವನವನು ಈಕಿನ ಹತ್ರ ಚಾನ್ಸ್ ಇತ್ತು. ಸೂರಜ್ ಸಿಂಗ್ ಅವ್ರ ಅಮ್ಮ ಆಕಿಗೆ ಲೆಟರ್ ಕಳಿಸಿದ್ರು, ಈಕಿಗೆ ಯಾರೋ ಅವ್ರ ತಂಗಿನೋ ತಮ್ಮನೋ ಕಳಿಸಿಲ್ಲ. ಆದ್ರೆ ಈಕಿ ಹಳೆ ದ್ವೇಷ ಇಟ್ಕೊಂಡು ಆ ಲೆಟರ್ ಸೂರಜ್ ಸಿಂಗ್ ಬಂದಿರೋ ಲೆಟರ್ ಹೋಗಿ ಪೀಸ್ ಮಾಡೋ ಮಷಿನ್ ಹಾಕ್ಬಿಟ್ರ. ಇಲ್ಲೇ ಗೊತ್ತಾಕೈತೆ ಅವನವನು ಇವ್ರು ವ್ಯಕ್ತಿತ್ವದ ಆಟ ಅಂತಾರಲ್ಲ, ಇವ್ರ ವ್ಯಕ್ತಿತ್ವದ ಒಳಗೆ ಎಂತ
ಎಷ್ಟು ಡಿಫ್ರೆನ್ಸ್ ಐತೆ ಅಂತೇಳಿ. ಒಬ್ಬ ಧನುಷ್ ಗೌಡ ಅವ ತನ್ನ ಲೆಟರ್ನ ಸ್ಯಾಕ್ರಿಫೈಸ್ ಮಾಡ್ದ, ಅಭಿಷೇಕ್ ಅವ್ರ ಅಮ್ಮ ಅವ್ನ ಲೆಟರ್ ಬರ್ದಾಳ, ಅಮ್ಮನ ಲೆಟರ್ ಇಂಪಾರ್ಟೆಂಟ್ ಅಂತೇಳಿ. ಇಲ್ಲಿ ಈಕಿ ರಿಷಾ ಗೌಡ ಸೂರಜ್ ಸಿಂಗ್ ಅವ್ರ ಅಮ್ಮನ ಲೆಟರ್ನ ಪೀಸ್ ಮಾಡಿದ್ರು. ಇಲ್ಲೇ ಗೊತ್ತಾಕೈತಿ ಎಷ್ಟು ಡಿಫ್ರೆನ್ಸ್ ಐತೆ ಅಂತೇಳಿ. ಅವನವನು ಈಕಿ ಅಂತೂ, ಈ ರಿಷಾ ಗೌಡ ಅಂತೂ ಬೆಸ್ಟ್ ಅಲ್ಲ ಬಾಯಿಕಿ ವರ್ಸ್ಟ್ ಕಂಟೆಸ್ಟೆಂಟ್ ಈಕಿ. ಈ ಬಿಗ್ ಬಾಸ್ ಹಿಸ್ಟ್ರಿ ಒಳಗ ವೈಲ್ಡ್ ಕಾರ್ಡ್ ಎಂಟ್ರಿ ಒಳಗ್ ಬಂದಿರೋ ವರ್ಸ್ಟ್ ಕಂಟೆಸ್ಟೆಂಟ್ ಈಕಿ ರಿಷಾ ಗೌಡ. ಅವನವನ ಈಕಿಗೆ ಬಾಯ ಹರ್ಕೊಂಡ್ ಜಗಳ ಮಾಡೋದ್ ಬಿಟ್ಟ, ಅವನವನ್ ಎಲ್ಲದಕ್ಕೂ ಅಳದ್ ಬಿಟ್ಟ ಇನ್ನೇನು ಗೊತ್ತಿಲ್ಲ. ಇನ್ನು ಥರ್ಡ್ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದಿದ್ರಾಗ ಬೆಸ್ಟ್ ಕಂಟೆಸ್ಟೆಂಟ್ ಅಂದ್ರೆ ಇವನ ಬೈ ಮ್ಯೂಟಂಟ್ ರಘು ಬೈ ಬಂದು ಫಸ್ಟ್ ದಿನಾನ ಅಶ್ವಿನಿ ಜಾನ್ವಿಗಂತೂ ಮುಗುಳಿನ ಉರಿಸ್ಬಿಟ್ಟ. ಅವ್ರ ಬಾಳ ಸುಕ್ಕಿಂದ ಮೆರಿತಾರ ಅವ್ರಿಗಂತೂ ಮುಗುಳಿನ ಉರಿಸ್ ಕೈ ಬಿಟ್ಬಿಟ್ಟ. ಆಮೇಲೆ ಅದೇನ್ ಸಾರಿ ಕೇಳ್ಬೇಕು ಅದೆಲ್ಲ ಸಾರಿ ಕೇಳ್ದ, ಬಟ್ ಬೈ ಕಾಮ್ ಆಗಿ ಕಂಪೋಸ್ಡ್ ಆಗಿ ಚಲೋ ಆಡಾಕತ್ತಾನ. ಬೈ ಅನಾಸಿನ್ ಕಂಟೆಸ್ಟೆಂಟ್ ಅಂತೂ ಅಲ್ಲ ಇವ. ಫಿಸಿಕಲಿ ಅಂತ ಇವನ್ ಎದುರು ಹಾಕೊಳ್ಳೋಕಂತ ಯಾರು ಡೇರಿಂಗ ಮಾಡಲ್ಲ, ಅಷ್ಟು ಚಲೋ ಆಡಾಕತ್ತಾನ. ಇವ ಬೆಸ್ಟ್ ಕಂಟೆಸ್ಟೆಂಟ್ ಅಂತ ನನಗೆ ಅನ್ಸಿದ್ದು. ಇನ್ನು ಹಳೆ ಕಂಟೆಸ್ಟೆಂಟ್ ಗಳ ಬಗ್ಗೆ ಮಾತಾಡ್ಬೇಕಂದ್ರ ಫಸ್ಟ್ ಜೋಂಡ್ಗೆ ಸುದೀಪ್ ಬೈ ಈಸ್ ದ ಬಿಗ್ಗೆಸ್ಟ್ ಪೀಸ್ ಆಫ್ ಡಾಗ್ ಶಿಟ್ ಅಂತ ನಾನು ಫಸ್ಟ್ ಹೇಳಿದ್ದೆ. ಇವಾಗ್ಲೂ ನಂಗೆ ಹಂಗ ಅನ್ಸಾಕತೈತಿ. ವೀಕೆಂಡ್ನಾಗಂತೂ ಸುದೀಪ್ ಸರ್ ಮುಂದಂತೂ ನಾಯಿ ಕುನ್ನಿ ಆಗಿರ್ತಾನ. ಅವ್ನ ಸಡೆ ಅಂತ ವರ್ಡ್ ಯೂಸ್ ಮಾಡಿ, ಆಮೇಲೆ ಸಡೆ ಮೀನಿಂಗ್ ಅಂದ್ರೆ ಚೈಲ್ಡ್ ತರ ಅಂತೇಳಿ ಸುದೀಪ್ ಸರ್ ಮುಂದೆ ಹೇಳಿ, ಆಮೇಲೆ ಸುದೀಪ್ ಸರ್ ಕಡೆಯಿಂದನೇ ಸಡೆ ಸುಧೀರ ಅಂತ ಹೇಳಿ ಬಯಸ್ಕೊಂಡು ಇನ್ ದ ಹಿಸ್ಟ್ರಿ ಆಫ್ ಬಿಗ್ ಬಾಸ್ ಸುದೀಪ್ ಸರ್ ಕಡೆಯಿಂದ ಬ್ಯಾಡ್ ವರ್ಡ್ ಯೂಸ್ ಮಾಡಿ ಬಯಸ್ಕೊಂಡಿದ್ದಂದ್ರೆ ಇವನ ಫಸ್ಟ್ ಕಂಟೆಸ್ಟೆಂಟ್ ಬೈ. ಇವ ಅಂತೂ ನನಗೆ ಏನು ಇಂಪ್ರೂವ್ಮೆಂಟು ಅನಿಸ್ತಿಲ್ಲ. ಇವೊಬ್ಬ ಹೌದಪ್ಪ ಬೆಸ್ಟ್ ಕಂಟೆಸ್ಟೆಂಟ್ ಅಂತೂ ಅನ್ಸಾಕತ್ತಿಲ್ಲ. ಏನೋ ಒಂದು ಸುಮ್ಮನೆ ಅದಾನ ವೇಸ್ಟ್ ಅಂತ ಅನಿಸ್ತಾ ನನಗೆ. ಇನ್ನು ರಕ್ಷಿತಾ ಶೆಟ್ಟಿ ಬ್ರೋ ಈಕಿ ಅಂತೂ ಅಶ್ವಿನಿ ಗೌಡ, ಜಾನ್ವಿ, ಸುಧೀರ್, ಆ ಜೋಂಡಿಗೆ ಸುಧೀರ್ ಅದಾರಲ್ಲ, ಇವ್ರಿಗಂತೂ ಅವನವನ್ ಶಿ ಹ್ಯಾಸ್ ಬಿಕಮ್ ಅ ಪೇನ್ ಇನ್ ದ ಆಸ್. ಅವನವನು ತಿಕ್ಕ ಎಲ್ಲ ಉರ್ಸ್ಬಿಡ್ತಾಳೆ ಅವ್ರಿಗೆ ವಾದ ಮಾಡಿ ಅವ್ರಂತೂ ಈಕಿನ ಟಾರ್ಗೆಟ್ ಮಾಡಿ ಈಕಿನ ಮನೆಯಿಂದ ಹೆಂಗಾರ ಹೊರಗೆ ಹಾಕ್ಬೇಕಂತ ಹೇಳಿಲ್ಲ. ಟಾರ್ಗೆಟ್ ಮಾಡಿದ್ರೆ ಈಕಿ ಅಂತ ಅವನವನ ಹೆದ್ರಂಗೇಲ್ ಅವ್ರಿಗೆ. ಅವ್ರು ಒಂದು ಮಾತಾಡಿದ್ರೆ ಈಕಿ 4 ಮಾತಾಡ್ತಾಳ, ಹಿಂದೆ ಸರಿಯಂಗಿಲ್ಲ. ಜಗಳ ಅಂತ ಅವನವನ ಈಕಿನು ಯಾರಿಗೂ ಕಮ್ಮಿ ಇಲ್ಲ ಅನ್ನೋ ಲೆವೆಲಿಗೆ ಜಗಳ ಮಾಡ್ತಾಳ, ತಿಕ್ಕ ಎಲ್ಲ ಉರ್ಸ್ಬಿಡ್ತಾಳ ಅವನ. ಆ ತರ ಆಡಾಕತ್ತ ರಕ್ಷಿತಾ ಶೆಟ್ಟಿ ಹೇಳ್ಬೇಕಂತಂದ್ರ. ಆಕಿ ಅಂತೂ ನಾ ಯಾರಿಗೂ ಕಮ್ಮಿ ಇಲ್ಲ, ನನಗೆ ನನ್ ತಿಕ್ಕ ಉರ್ಸಿದ್ರೆ ನಿಮ್ದು ದಿಕ್ಕಾಗ ಬೆಂಕಿನ ಹಚ್ಚಿಬಿಡ್ತೀನಿ ನಾನು ಅಂತ ಅನ್ನೋ ಲೆವೆಲಿಗೆ ಮಾತಾಡ್ತಾಳೆ. ಈಕಿ ಅರ್ಧಂಬರ್ಧ ಕನ್ನಡ ಮಾತಾಡ್ಕೊಂಡ ಎಲ್ಲ ತಿಕ್ಕ ಉರ್ಸ್ಬಿಡ್ತಾಳೆ ಜಗಳ ಮಾಡಿದವ್ರ ಜೊತೆ. ಅಂಡ್ ಈ ಅಶ್ವಿನಿ ಗೌಡ ಅಂತೂ ನಾನು ಆಕ್ಚುಲ್ ಆಗಿ ಇಂಥ ಒಬ್ಬ ಕಂಟೆಸ್ಟೆಂಟ್ ಇರ್ಬೇಕು, ಈಕಿ ಅಂತ ಒಂದು ಕಂಟೆಸ್ಟೆಂಟ್ ಇರ್ಬೇಕು, ಬಿಬಿ ಒಳಗೆ ಮಜಾ ಬರ್ತೈತಿ ಅವನವನ ಅಂತ ನಾನೇ ಹೇಳಿದ್ದೆ. ಆದ್ರೆ ಅದೊಂದು ಲೈನ್ ಅಂದಿರ್ತೈತಿ ಗೊತ್ತ, ಅದೊಂದು ಲೈನ್ ಅಂತಿರ್ತೈತಿ. ಆ ಲೈನ್ ಕ್ರಾಸ್ ಮಾಡ್ಬಿಟ್ಲ ಅಶ್ವಿನಿ ಗೌಡ. ಏನೊಂದು ನಡೀತ್ ನೋಡಿ, ಎಸ್ ಅಂತ ವರ್ಡ್ ಯೂಸ್ ಮಾಡಿದ್ಲು ರಕ್ಷಿತಾಗ. ಆಮೇಲೆ ಆಲ್ಮೋಸ್ಟ್ ಅಂತ ಅಂತೇಳಿ ಹಿಂಗ ಹೊಡ್ಯಾಕ ಹೋಗ್ಬಿಟ್ಟಿದ್ಲು. ಆಮೇಲೆ ನೀ ಯಾವ ಊರಿಂದ ಬಂದಕ್ಕೆ ಅಂತ ಗೊತ್ತೈತಿ, ಹಿಂಗ ಅಂತ ಏನೋ ಸ್ವಲ್ಪ ಬಹಳ ಅವಶ್ಯಕತೆ ಇರ್ಲಾರ್ದೆಲ್ಲ ಮಾತಾಡಿ ಅದೊಂದು ರೆಸ್ಪೆಕ್ಟ್ ಅಂತಿತ್ತ, ರೆಸ್ಪೆಕ್ಟ್ ನಕ್ಕೆ ಕಳ್ಕೊಂಡ್ಬಿಟ್ಲೆ ಆಕ್ಚುಲಿ ಹೇಳ್ಬೇಕಂದ್ರೆ ಅಶ್ವಿನಿ ಗೌಡ. ಆಮೇಲೆ ಈ ಅಶ್ವಿನಿ ಗೌಡ ರಕ್ಷಿತಾ ಶೆಟ್ಟಿಗೆ ಒಂದು ಚಾಲೆಂಜ್ ಕೊಡ್ತಾಳ. ನಾನು 100 ಪಿಕ್ಚರ್ ಮಾಡೀನಿ, ನೀನ್ ಹಂಗ 100 ಪಿಕ್ಚರ್ ಮಾಡಿ ತೋರ್ಸು, ನಾನು ನಿನ್ ಹಂಗ 100 ಯೂಟ್ಯೂಬ್ ಚಾನಲ್ ಮಾಡಿ ತೋರಿಸ್ತೀನಿ ನಿನಗ ಅಂತ. 100 ಚಾನಲ್ ಕ್ರಿಯೇಟ್ ಮಾಡೋದು ಅಂತ ದೊಡ್ಡ ವಿಷಯ ಏನಲ್ಲ. 100 ಇಮೇಲ್ ಐಡಿ ಜಿಮೇಲ್ ಐಡಿ ಇತ್ತಂದ್ರೆ ನೀನ್ ಅದನ್ನ ಚಾನಲ್ ಕ್ರಿಯೇಟ್ ಮಾಡ್ಬೋದು. ಬಟ್ ಚಾನಲ್ ಕ್ರಿಯೇಟ್ ಮಾಡಿ ವಿಡಿಯೋಸ್ ಹಾಕಿ ರೆಕಗ್ನೇಷನ್ ತಗೊಂಡು ಲೆವೆಲಿಗೆ ಬೆಳೆಯೋದು ಅಷ್ಟೊಂದು ಈಸಿ ಇಲ್ಲವ. ಏನ ಅವನೊಂದು 0 ಇಂದ ಸ್ಟಾರ್ಟ್ ಮಾಡ್ತೀಯಲ್ಲ ಈ ಒಂದು ಯೂಟ್ಯೂಬ್ ಚಾನಲ್. ನೀವು ವಾರಕ್ಕೊಂದು ಕ್ರಿಯೇಟಿವ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ ಅಂದ್ರೂ ಒಂದು ವರ್ಷದಾಗ 52 ವಿಡಿಯೋ ಮಾತ್ರ ಹಾಕಕ್ ಸಾಧ್ಯ. 2 ವರ್ಷ ಬೇಕಾಕೈತಿ 100 ವಿಡಿಯೋ ಹಾಕಾಕ. ಅಂಡ್ ಆ ಒಂದು ವರ್ಷ ಏನಿರ್ತೈತೋ ಆ ಒಂದು ವರ್ಷ ಏನು ಎಕ್ಸ್ಪೆಕ್ಟ್ ಮಾಡ್ಲಾರ್ದನ ವರ್ಕ್ ಮಾಡ್ಬೇಕಾಕೈತಿ. ಏನ್ ಎಕ್ಸ್ಪೆಕ್ಟ್ ಮಾಡ್ಲಾರ್ದಾಗ ವರ್ಕ್ ಮಾಡಿ ಒಂದು ಬೇಸ್ ಅಂತ ಸೆಟ್ ಮಾಡ್ಕೊಂಡ್ ಮೇಲೆ ನಿನಗೊಂದು ಅರ್ನಿಂಗ್ಸ್ ಅಂತ ಬರ್ತೈತಿ, ಒಂದು ರೆಕಗ್ನೇಷನ್ ಅಂತ ಬರ್ತೈತಿ. ಅಲ್ಲಿವರೆಗೂ ಏನು ಎಕ್ಸ್ಪೆಕ್ಟ್ ಮಾಡ್ಲಾರ್ದನ ಕೆಲಸ ಮಾಡ್ಬೇಕಾಕೈತಿ ಯೂಟ್ಯೂಬ್ ಚಾನಲ್ ಮೇಲೆ. ಅಷ್ಟು ವರ್ಕ್ ಮಾಡಿ ಒಂದು ಚಾನೆಲ್ ನ ಹಿಟ್ ಮಾಡೋದ್ರಾಗ ಇಷ್ಟೊಂದು ತಲಿ ಅವನೊಂದು ಮೊಸರು ಗಡಿಗೆ ಆಗ್ಬಿಡ್ತೈತಿ. ಅಂತದ್ರಾಗ 100 ಯೂಟ್ಯೂಬ್ ಚಾನಲ್ ಮಾತಾಡಿದ್ರ ಲಾಜಿಕ್ ಇರ್ಬೇಕು, ಲಾಜಿಕ್ ಇಟ್ಕೊಂಡ್ ಮಾತಾಡ್ಬೇಕು. ಅದು ಬಿಟ್ಟು ಬಾಯಿಗೆ ಏನ್ ಬರ್ತೈತಿ ಅದ ಮಾತಾಡಂಗ ಅಲ್ಲ. 100 ಪಿಕ್ಚರ್ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಅಂಡ್ ಯಾರಿಗೆ ಚಾಲೆಂಜ್ ಮಾಡಾಕತ್ತೀನಿ, ಶಿ ಇಸ್ ಅ ಸೆಲ್ಫ್ ಎಂಪ್ಲಾಯ್ಡ್ ತರ ತಂದೆ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಕ್ರಿಯೇಟ್ ಮಾಡಿ ಹಿಟ್ ಆಗ್ಯಾಳ. ಅದನ್ನ ನೀವು ಅದಕ್ಕೆ ಕಂಪೇರ್ ಮಾಡಿ ನಾನು ಹಿಂಗೆ ಚಾಲೆಂಜ್ ಮಾಡ್ತೀನಿ ಅದು ಮಾಡ್ತೀನಿ, ಹೋಪ್ಲೆಸ್ ಥಾಟ್ ಇದೆ. ನಾನು 100 ಚಾನಲ್ ಮಾಡಿ ಹಿಟ್ ಮಾಡ್ತೀನಿ ಅಷ್ಟೊಂದು ಇಲ್ಲ. ಯೂಟ್ಯೂಬ್ ಚಾನಲ್ನು ರನ್ ಮಾಡೋದೇನು ಎಷ್ಟೋ ಜನಕ್ಕೆ ವರ್ಷಾನ್ಗಂಟ್ಲೆ ಕೆಲಸ ಮಾಡಿದ್ರು ಇನ್ನೂ ಫುಲ್ ಟೈಮ್ ಯೂಟ್ಯೂಬರ್ ಆಗಕ್ಕಾಗಿಲ್ಲ. ಬೇರೆ ಸರ್ಕಮ್ಸ್ಟಾನ್ಸಸ್ಸು ಇರ್ತೈತಿ ಪ್ರಾಬ್ಲಮ್ಸ್ ಅಂತೇಳಿ. ಬಟ್ ಸ್ಟಿಲ್ ಫುಲ್ ಟೈಮ್ ಯೂಟ್ಯೂಬರ್ ಆಗಿ ಒಂದು ಚಾನಲ್ನ ಒಂದು ಲೆವೆಲಿಗೆ ತೊಗೊಂಡು ಆದ್ಮೇಲೆ ಇನ್ನೊಂದು ಚಾನಲ್ನ ತೊಗೊಂಡು ಹೋಗೋದು ಅಷ್ಟು ಈಸಿ ಅಲ್ಲ. ಆ್ಯಂಡ್ ಯು ಆರ್ ಟಾಕಿಂಗ್ ಅಬೌಟ್ 100 ಚಾನಲ್ಸ್. ವೀಕೆಂಡ್ನಾಗ ಸುದೀಪ್ ಸರ್ ಮುಂದೆ ಓಕೆ ಅಣ್ಣ ಆಯ್ತಣ್ಣ ಅಂತ ಅನ್ನೋದು
ಯಾಕೆ ಬೇಕವ್ವ? ನಿನ್ ಜನ್ಮಕ್ಕೆ ಹೋಗೋ. ಇನ್ ಈ ಜಾನ್ವಿ ಗೌಡ ಅಂತೂ ಈ ದೇಹ ಮತ್ತು ಬಾಲ ಅಂತೂ ಎರಡು ಸಪ್ರೇಟ್ ಆಗ್ಯಾವು, ಸಪ್ರೇಟ್ ಇರ್ತಾವು. ಆಲ್ರೆಡಿ ಐ ಸೆಡ್ ಈ ಜಾನ್ವಿ ಗೌಡ ಅಂತೂ ಇವಾಗ ತಕ್ಕ ಮಟ್ಟಿಗಂತೂ ಸೈಲೆಂಟ್ ಆಗದಾಳ. ಅಶ್ವಿನಿ ಗೌಡನು ಒಂದು ಕಂಟ್ರೋಲ್ದಾಗ ಸೈಲೆಂಟ್ ಆಗದಾಳ. ಅದ್ರ ಒಳಗ್ ಮಾತ್ರ ಈಗ ಬೆಂಕಿ ಉರಿತಾ ಇರ್ತೈತಿ, ಅದು ಮಾತ್ರ ಪಕ್ಕ ಉರ್ಕೋತಾ ಇರ್ತಾಳ ಒಳಗ. ಇನ್ನು ಉಳಿದ ಕಂಟೆಸ್ಟೆಂಟ್ ಗಳ ಬಗ್ಗೆ ಮಾತಾಡ್ಬೇಕಂತಂದ್ರ ಅವ್ರಂತೂ ನ್ಯೂಟ್ರಲ್ ಆಗಂತೂ ಅದಾರ. ಯಾರು ಸೈಕ್ ಗತಿ ಅಂತೂ ಆಡಲ್ಲ, ಒಂದ್ ಲೆವೆಲ್ಗೆ ಆಡ್ತಾರ. ಬಟ್ ಹಂಗ ನೋಡಿದ್ರು ಸ್ವಲ್ಪ ನ್ಯೂಟ್ರಲ್ ಆಗಿ ಅದಾರ ಅಂತ ಅರ್ಥ. ಜಾಸ್ತಿ ತಲೆನೋವು ಅನಾಸಿನಗತೆ ಅಂತೂ ಇಲ್ಲ. ಬಟ್ ಒಂದಂತೂ ಹೇಳ್ತೀನಿ, ಈ ಬಿಗ್ ಬಾಸ್ ಶೋ ಏನೈತಲ್ಲ ಇದು ಎಂಟರ್ಟೈನ್ಮೆಂಟ್ ಸಲುವಾಗಿ ಅಂತ ಇದ್ರೂನು ಯಾರು ಈ ಶೋನ ಸೀರಿಯಸ್ ಆಗಿ ನೋಡ್ತಾರ ನೋಡ, ಅವ್ರದಂತೂ ತಲೆ ಅಂತೂ ಹಾಪ್ ಆಗೇ ಬಿಡ್ತೈತೆ ಅವನವನ. ಈ ಶೋ ನಿಮಗೆ ಲೈಫ್ ಒಳಗೆ 1% ವ್ಯಾಲ್ಯೂ ಆಡ್ ಮಾಡಂಗಿಲ್ಲ. ಬಟ್ ಸ್ಟಿಲ್ ನೀವು ಸೀರಿಯಸ್ ಆಗಿ ನೋಡ್ತೀರ ನಿಮ್ ತಲೆ ಅಂತೂ ಹಾಪಾಗಿ ಹೋಗ್ತೈತಿ. ನೀವೇನಾದ್ರೂ ಅವಾಗೊಂದು ಇವಾಗೊಂದು ಎಪಿಸೋಡ್ ನೋಡೋರ್ ಆಗಿದ್ರೆ ನಾ ಅವ್ರಿಗೆ ಹೇಳೋದು ನಾನು ವಿಡಿಯೋ ನೋಡ್ರಿ, ನಿಮ್ಮ ಪ್ರೀಶಿಯಸ್ ಟೈಮ್ ಆ್ಯಂಡ್ ಮೂಡ್ ಆ್ಯಂಡ್ ಎನರ್ಜಿನ ಸೇವ್ ಮಾಡ್ಕೊರಿ ಅಷ್ಟೇ. ಟಾಟಾ, ಬೈ ಬಾಯ್.